ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಾಳ ಬೆಟ್ಟದಲ್ಲಿ ಧೂಪ ಹಾಕೋದು ಸಂಪ್ರದಾಯ. ಆ ಧೂಪ ಮಾರಾಟ ಮಾಡೋದು ಅಲ್ಲಿ ಸುತ್ತಮುತ್ತಲಿನ ಕಾಡಂಚಿನ ಪ್ರದೇಶದ ಹಳ್ಳಿಯ ಜನ. ಅದ್ರ ಮೇಲೆ ಯಾಕಪ್ಪ ಮಾದೇಶ್ವರ ಬೆಟ್ಟದ ಪ್ರಾಧಿಕಾರಕ್ಕೆ ಕಣ್ಣು ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ತಿಂಗಳಿಗೆ ಇವತ್ತೂ ಸಹ ಆದಾಯ ಇದ್ರೂ ಸಹ ಈ ರೀತಿ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರ ಮೇಲೆ ಕಣ್ಣಿಡೋದು ಯಾಕೆ? ಮಾದೇಶ್ವರ ಬೆಟ್ಟ ಪ್ರಾಧಿಕಾರದಲ್ಲಿ ನಿಜಕ್ಕೂ ಸಹ ಗೋಲ್ಮಾಲ್ ನಡೀತಾ ಇದೆಯಾ? ಹಲವಾರು ಜನರ ದೂಷಣೆ ಏನಪ್ಪಾ ಅಂತಂದ್ರೆ, ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸಗಳೇನಪ್ಪಾ ಅಂತಂದ್ರೆ, ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರು ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರು ಸಹ ಪ್ರಾಧಿಕಾರ ಮಾತ್ರ ಜನಗಳ ಹತ್ರ ದುಡ್ಡನ್ನ ದೋಚ್ತಾನೆ ಇದೆ. ಮಾದೇಶ್ವರ ಬೆಟ್ಟದಲ್ಲಿ ಏನೇ ಕೋಟಿ ರೂಪಾಯಿ ಆದಾಯ ಬಂದ್ರು ಸಹ ಧೂಪ ಮಾಡೋರಿಗೆ ಪ್ರಕ್ರಿಯೆ ನಡೀತಾ ಇದೆ. ಇದು ನಿಜಕ್ಕೂ ಸರಿನಾ?